ಸೊ ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಇದು ಕಿಚ್ಚನ ಪಂಚಾಯತ್ಗೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಗಿಲ್ಲಿ ಅವರಿಗೆ ಕ್ಲಾಸ್ ನಡೀತಾ ಇದೆ. ಕಿಚ್ಚ ಸುದೀಪ್ ಅವರು ಮನೆಯ ಎಲ್ಲ ಸ್ಪರ್ಧಿಗಳ ಒಂದು ನಿರ್ಧಾರದ ಮೇಲೆ ಗಿಲ್ಲಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯ ಒಂದು ಕ್ಲಾಸ್ ನಡೀತಾ ಇದೆ ಮತ್ತು ಯಾವ ವಿಚಾರದ ಬಗ್ಗೆ ಅಲ್ಲಿರುವಂಥ ಸ್ಪರ್ಧಿಗಳು ಗಿಲ್ಲಿಯ ಮೇಲೆ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಆಲ್ಮೋಸ್ಟ್ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೇ ಇದ್ದರು. ಕ್ಯಾಪ್ಟನ್ ಆಗೋಂಥ ವಿಚಾರದಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಮನಸ್ಸಿಗೆ ನೋವು ಕೂಡ ಮಾಡಿದ್ರು. ಒಂದು ನಾಮಿನೇಷನ್ ವಿಚಾರದಲ್ಲಿ ಯಾವ ರೀತಿಯ ಒಂದು ವರ್ತನೆ ಮಾಡಿದ್ರು ಮತ್ತು ಅವರಿಗೆ ಬೇಕಾಗುವಂಥ ಸ್ಪರ್ಧಿನ ಸೇವ್ ಮಾಡೋಕ್ಕೋಸ್ಕರ ಒಂದು ಪ್ಲಾನ್ ಕೂಡ ಮಾಡಿದರು. ಆ ಒಂದು ವಿಷಯದ ಬಗ್ಗೆ ಈಗ ಫುಲ್ ಚರ್ಚೆ ನಡೀತಾ ಇದೆ ಕಿಚ್ಚ ಸುದೀಪ್ ಅವರ ಎದುರುಗಡೆ. ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಗಿಲ್ಲಿನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಟಾರ್ಗೆಟ್ ಅನ್ನೋಕ್ಕಿಂತ ಈ ವಾರ ಆಗಿರುವಂಥ ವಿಷಯಗಳನ್ನ ಬಗ್ಗೆ ಗಿಲ್ಲಿಯ ಮೇಲೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದು ಇಂಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳನ್ನು ಕೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಈ ವಾರ ಗಿಲ್ಲಿಯ ಕ್ಯಾಪ್ಟನ್ಸಿ ಹೇಗಿತ್ತು ಅಂತ ಕೇಳಿದಾಗ ಇಲ್ಲಿ ರಕ್ಷಿತ್ ಅವರು ಹೇಳ್ತಾ ಇದ್ದಾರೆ ಅವರು ಒಂದು ಕ್ಯಾಪ್ಟನ್ ರೀತಿಯೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಘು ಅವರು ಕೂಡ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರ ಹತ್ರ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಅಂತ ಇಲ್ಲಿ ರಘು ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿ ಅವರು ಒಂದು ಕ್ಯಾಪ್ಟನ್ ಅಂತ ಕೊಟ್ಟಾಗ ನಮ್ಮಲ್ಲಿರುವಂಥ ಎಲ್ಲ ಅಹಂಕಾರಗಳನ್ನ ಬೇರೆಯವ್ರ ಹತ್ರ ತೋರಿಸ್ಕೊತಾ ಇದ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರ ಒಂದು ರಿಯಾಕ್ಷನ್ ಬೇರೆ ರೀತಿಯೇ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಪ್ರೋಮೋ ಇನ್ನೂ ಯಾರು ನೋಡಿ ದಯವಿಟ್ಟು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ತೆಳಗಡೆ ಒಂದು ಕ್ಯಾಪ್ಷನ್ ಸಹ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರ ಗಿಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಕ್ಯಾಪ್ಷನ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವರಿವರು ಅಂತಲ್ಲ, ಎಲ್ಲ ಸ್ಪರ್ಧಿಗಳು ಕೂಡ ಇಲ್ಲಿ ಗಿಲ್ಲಿಯ ಒಂದು ಕ್ಯಾಪ್ಟನ್ಸಿ ವಿಚಾರದ ಬಗ್ಗೆನೇ ಒಂದು ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರ ಹತ್ರ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಒಬ್ಬ ಕ್ಯಾಪ್ಟನ್ ಆಗಿ ಅಹಂಕಾರ ಒಬ್ಬರಿಂದ ಹೊರಗಡೆ ಬರುತ್ತೆ ಅಂತ ಕೇಳಿದ್ದೆ, ಅದಕ್ಕೆ ಸಾಕ್ಷಿ ಅಂದರೆ ಗಿಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಸ್ಪಂದನ ಅವರು ಕ್ಯಾಪ್ಟನ್ ಆಗಿ ಮನೆಯ ಒಬ್ಬ ಜವಾಬ್ದಾರಿಯುತ ಕ್ಯಾಪ್ಟನ್ ಆಗಿಯೂ ಅಲ್ಲ, ಈ ಕಡೆ ಗಿಲ್ಲಿಯಾಗೂ ಅಲ್ಲ, ಆ ರೀತಿ ಒಂದು ವರ್ತನೆ ನಾನು ನೋಡಲೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಸ್ಪಂದನ ಅವರು ತುಂಬ ಇರಿಟೇಷನ್ ಅನಿಸ್ತು, ಸ್ವಲ್ಪ ಟಾಕ್ಸಿಕ್ ಆಗಿ ಅನಿಸ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿಯವರ ಕ್ಯಾಪ್ಟನ್ಸಿ ಹೇಗಿತ್ತು ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಬಟ್ ಇಲ್ಲಿ ನಾವು ನೋಡೋದಕ್ಕೂ ಅಲ್ಲಿ ಅನುಭವಿಸೋರ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ಸಾರಿ ಗಿಲ್ಲಿಯವರ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗೇ ಇತ್ತು. ತುಂಬ ದಿನಗಳಾದಮೇಲೆ ಕ್ಯಾಪ್ಟನ್ಸಿ ಕೂಡ ಸಿಕ್ಕಿತ್ತು. ಬಟ್ ಅದನ್ನ ಅವರು ಬಿಸ್ಬಿಹೇವ್ ಯೂಸ್ ಮಾಡ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಆ ಒಂದು ವಿಚಾರದಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಿರುವಂಥ ಪ್ರಶ್ನೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಒಂದೊಂದು ನಿರ್ಧಾರಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂದರೆ ಇವರೇ ಗಿಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರಪ್ಪ ಅಂದರೆ ಎಲ್ಲ ವಿಷಯದಲ್ಲೂ ನಾನೇ ಕಪ್ನ ಗೆದ್ಕೊಂಡು ಹೋಗ್ಬಿಡ್ತೀನಿ, ನಾನೇ ಫೈನಲ್ಗೆ ಹೋಗ್ತೀನಿ, ಅಷ್ಟೇ ಅಲ್ಲದೆ ನನ್ನ ಜೊತೆ ಇನ್ನೊಬ್ಬರನ್ನು ಸಹ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಸವಾಲು ಹೊಡೆದಂಥವ್ರು ಗಿಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಪ್ರತಿ ಸಲನೂ ಗಿಲ್ಲಿ ಅವರು ಬೇರೆಯವ್ರಿಗೋಸ್ಕರ ಸ್ವಲ್ಪ ಟೈಮ್ ವೇಸ್ಟ್ನ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಅವರು ಆಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇತ್ತು. ಅದೇ ರೀತಿ ಈಗ ಇದು ಅಲ್ಲಿರುವಂಥ ಸ್ಪರ್ಧಿಗಳು ಹೇಳಿದ ಮೇಲೆ ಕನ್ಫರ್ಮ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಸ್ಪಂದನ ಅವರು ಮೇನ್ ಟಾರ್ಗೆಟ್ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು, 3 ಸಾರಿ ಕಾವ್ಯ ಅವರು ನಾಮಿನೇಷನ್ ಲಿಸ್ಟಲ್ಲಿ ಬಂದರೂ ಕೂಡ ಗಿಲ್ಲಿ ಅವರು ಅವ್ರನ್ನ ಪಾರ್ ಮಾಡ್ತಾರೆ. ಅಂದರೆ ಸರಿಯಾದ ನಿರ್ಧಾರಗಳು ನಂಗೆ ಅನಿಸ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ವಿಷಯದ ಬಗ್ಗೆ ಇಲ್ಲಿ ಸ್ಪಂದನ ಅವರು ಕಿಚ್ಚ ಸುದೀಪ್ ಅವರ ಎದುರುಗಡೆ ಒಂದು ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಗಿಲ್ಲಿ ಅವರು 3 ಸಾರಿ ಕಾವ್ಯ ನಾಮಿನೇಷನ್ ಲಿಸ್ಟ್ಗೆ ಬಂದರೂ ಕೂಡ ನಾಮಿನೇಟ್ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ವಾರ ಕಿಚ್ಚನ ಮುಂದೆನೇ ಎಲ್ಲ ಸ್ಪರ್ಧಿಗಳು ಗಿಲ್ಲಿಯ ಮೇಲೆ ಒಂದು ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಅವರು ಮಾಡಿದ್ದು ಸರಿ ಇತ್ತ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಸಹ ಇಂಡೈರೆಕ್ಟ್ ಆಗಿ ಗಿಲ್ಲಿ ಎದುರುಗಡೆ ಹೇಳ್ತಾ ಇದ್ದಾರೆ ಈ ಸಾರಿ ನಿಜ ಹೇಳಬೇಕಪ್ಪ ಅಂದರೆ ಈ ಸಾರಿ ನಾಮಿನೇಷನ್ ಪ್ರಕ್ರಿಯೆ ಸರಿಯಾಗಿ ನಡೀಲೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಕಾವ್ಯ ಅವ್ರನ್ನ ಸೇವ್ ಮಾಡೋಕ್ಕೆ ನಾಮಿನೇಷನ್ ಪ್ರಕ್ರಿಯೆ ನಡೀತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಗಿಲ್ಲಿಗೆ ಒಂದು ಖಡಕ್ ಆದ ಕ್ಲಾಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರೆಲ್ಲ ಎಡವಟ್ ಮಾಡಿದ್ರು. ಬೇರೆ ವಿಷಯಗಳನ್ನ ಬಿಟ್ಬಿಡಿ, ಬಟ್ ನಾಮಿನೇಷನ್ ಅಂತ ಬಂದಾಗ ಅದು ಒಂದು ಸ್ಟ್ರಿಕ್ಟ್ ಆಗಿರಬೇಕು. ಅಷ್ಟೇ ಅಲ್ಲದೆ ಆ ಒಂದು ನಿರ್ಧಾರಗಳನ್ನು ತಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಪ್ರತಿ ಸಲನೂ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೂ ಹೇಳ್ತಾನೆ ಇರ್ತಾರೆ. ಬಟ್ ನಾಮಿನೇಷನ್ ವಿಚಾರದಲ್ಲಿ ನೀವು ಕೊಡುವಂಥ ಕಾರಣಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಕಾರಣಗಳನ್ನ ಸರಿಯಾಗಿ ಕೊಡದೇ ಇದ್ದರೆ ಬಟ್ ನೀವು ರಾಂಗ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆಲ್ರೆಡಿ ಈ ಒಂದು ವಿಷಯದ ಬಗ್ಗೆ ಮಾಡೋರ ಹತ್ರ ತುಂಬ ಸಾರಿ ಕಿಚ್ಚ ಸುದೀಪ್ ಅವರು ಡಿಸ್ಕಸ್ ಮಾಡಿದ್ದಾರೆ. ಬಟ್ ಈಗ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಅವರು ಯಾವ ಕಾರಣಗಳನ್ನ ಕೊಟ್ಟರು ಅಂತ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟಿದ್ರು ಅಂದರೆ ಆ ಒಂದು ವಿಷಯನೇ ಬರ್ತಿರಲಿಲ್ಲಾಗಿತ್ತು. ಬಟ್ ಅವರಿಗೆ ಒಂದು ಕಾರಣ ಬಂದಿದ್ರೆ ಮಾತ್ರ ಆ ಒಂದು ವಿಷಯದ ಬಗ್ಗೆ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು ಅಂತಲೂ
ಕೂಡ ಇಂಡೈರೆಕ್ಟ್ ಆಗಿ ಅಲ್ಲಿ ಕಾವ್ಯ ಅವರು ಎದುರುಗಡೆನೆ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಷಯದ ಬಗ್ಗೆ ಕಿಚ್ಚ ಸುದೀಪ್ ಅವರು ಇಲ್ಲಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ನಾವು ಒಂದು ಮಾತು ಹೇಳಬೇಕಪ್ಪ ಅಂದರೆ ಪ್ರೋಮೋ ನೋಡಿಕೊಂಡು ಯಾವತ್ತೂ ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ಪ್ರೋಮೋದಲ್ಲಿ ಈ ರೀತಿಯ ಒಂದು ವಿಟಿನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ ಇಲ್ಲಿ ಗಿಲ್ಲಿ ಅವರಿಗೆ ಕ್ಲಾಸ್ ನಡೆದಿದೆಯಾ ಇಲ್ವಾ ಅನ್ನೋ ರೀತಿಯಲ್ಲಿ ನೋಡೋಣ. ಬಟ್ ಆದರೆ ಈ ಒಂದು ವಿಷಯಗಳನ್ನ ನೋಡ್ತಾ ಇದ್ದರೆ ಕರೆಕ್ಟಾಗಿ ಸ್ವಲ್ಪ ಗಿಲ್ಲಿಗೆ ಸ್ವಲ್ಪ ಕ್ಲಾಸ್ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಗಿಲ್ಲಿ ಒಬ್ಬನೇ ಅಲ್ಲ, ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕಿಚ್ಚನಿಂದ ಕ್ಲಾಸ್ ನಡೆಯುತ್ತೆ. ಯಾಕಪ್ಪ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ತಪ್ಪು ಮಾಡಿದ್ದಾರೆ. ಗಿಲ್ಲಿ ಒಬ್ಬರೇ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಸ್ಪರ್ಧಿಗಳು ಕೂಡ ತಪ್ಪು ಮಾಡಿದ್ದಾರೆ. ಸೊ ಉಸ್ತುವಾರಿ ಆಗಿರುವಂಥ ಕೆಲವೊಂದಿಷ್ಟು ಸ್ಪರ್ಧಿಗಳು ಸಹ ತಪ್ಪು ಮಾಡಿದ್ದಾರೆ. ಟಾಸ್ಕ್ ವಿಚಾರದಲ್ಲೂ ಸಹ ಸ್ಪರ್ಧಿಗಳು ತಪ್ಪು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋಗಳು ಕೂಡ ಆಲ್ರೆಡಿ ಅಪ್ಡೇಟ್ ಆಗಿದ್ದಾವೆ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕ್ಲಾಸ್ ಇದೆ. ಅದರಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈಗ ಉಸ್ತುವಾರಿ ಮತ್ತು ಕ್ಯಾಪ್ಟನ್ಸಿ ವಹಿಸಿರುವಂಥ ಗಿಲ್ಲಿಯ ಮೇಲೆ ಸ್ವಲ್ಪ ಒಪಿನಿಯನ್ಗಳು ತುಂಬಾ ಕೇಳಿ ಬರ್ತಾ ಇದ್ದಾವೆ, ಅಂದರೆ ನೆಗೆಟಿವ್ ವಿಷಯಗಳು ತುಂಬಾ ಕೇಳಿ ಬರ್ತಾ ಇದ್ದಾವೆ. ಬಟ್ ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಗಿಲ್ಲಿ ತಪ್ಪು ಮಾಡಿದ್ರಾ ಇಲ್ವಾ ಅಂತ. ಬಟ್ ಇವತ್ತು ಕಿಚ್ಚನ ಪಂಚಾಯಿತಿಲೇ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ವೀಕ್ಷಕರೇ, ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಯವರು ತಪ್ಪು ಮಾಡಿದಾರಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕಂದರೆ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ತಪ್ಪು ಮಾಡಿಲ್ಲ, ಫೇವರಿಸಮ್ ಮಾಡೇ ಇಲ್ಲ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು. ಬಟ್ ಈಗ ಆ ಒಂದು ಡಿಪೆಂಡ್ ನೋಡಿದರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ ನಾಮಿನೇಷನ್ ಅನ್ನೋದು ಅದು ಸರಿನೇ ಆಗಲಿಲ್ಲ. ಈ ಸಾರಿ ಕಾವ್ಯನ ಸೇವ್ ಮಾಡೋಕ್ಕೋಸ್ಕರ ಗಿಲ್ಲಿಯವರು ಈ ಒಂದು ನಾಮಿನೇಷನ್ ಮಾಡ್ದಂಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದರ ಮಾತಿನ ಅರ್ಥ ನೋಡಿದ್ರೆ ಇಲ್ಲಿ ನಾಮಿನೇಷನ್ ಚಟುವಟಿಕೆ ಸರಿಯಾಗಿ ನಡೆದಿಲ್ಲ ಅಂತಲೂ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಯಾವ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ ಅಂತ ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಗಿಲ್ಲಿಗೆ ಹೇಳಿದಾರಾ ಅಥವಾ ಬೇರೆ ವಿಷಯದ ಬಗ್ಗೆ ಕೂಡ ಮಾತಾಡಿದಾರಾ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಹೇಳಬೇಕಾಗುತ್ತೆ. ನಾವು ಹಾಗೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಯವರು ಈ ವಾರ ತಪ್ಪು ಮಾಡಿದ್ರಾ ಇಲ್ವಾ? ಇಷ್ಟು ದಿನ ತುಂಬ ಚೆನ್ನಾಗಿ ಇದ್ಕೊಂಡು ಸೊ ಫೈನಲ್ ಬರೋರಿಗೆ ಗಿಲ್ಲಿಯವರು ಈ ರೀತಿ ತಪ್ಪನ್ನ ಮಾಡಬಾರ್ದಾಗಿತ್ತು. ಅದರಲ್ಲೂ ಈಗ ಅಶ್ವಿನಿಯವರು 1.2 ಪಾಯಿಂಟ್ ತೋರಿಸಿ ಸೊ ಕಿಚ್ಚ ಸುದೀಪ್ ಇದ್ದಾನೆ, ಸೊ ಗಿಲ್ಲಿಯವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಗಿಲ್ಲಿಯವರು ಒಂದು ಪೀಕಿಗೆ ಹೋಗಿಬಿಟ್ಟಿದ್ದಾರೆ. ಸೊ ನಾನು ಫೈನಲ್ ಕಪ್ ಹೋಗಿ ಹೋಗ್ಬಿಡ್ತೀನಿ, ಸೊ ನಾನೇ ಫೈನಲ್ ವಿನ್ನರ್ ಆಗಿಬಿಡ್ತೀನಿ. ಅಷ್ಟೇ ಅಲ್ಲದೆ ನನ್ನ ಜೊತೆ ಕಾವ್ಯನೂ ಕರ್ಕೊಂಡು ಹೋಗ್ಬಿಡ್ತೀನಿ, ಸೊ ಅವ್ರನ್ನೂ ಕರ್ಕೊಂಡೋಗಿ ಅವ್ರಿಗೂ ಕೂಡ ರನ್ನರ್ ಅಪ್ ಮಾಡಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಟ್ ಆಲ್ಮೋಸ್ಟ್ ಈಗ ಸುಮಾರು ಒಂದು ಸಾರಿ ಯಾರು ಗಿಲ್ಲಿಯವರ ಬಾಯಿಂದನೇ ಈ ವಿಷಯಗಳು ಬಂದಿದ್ದಾವೆ. ಈಗ ಫೈನಲಿ ಒಬ್ಬರು ಅದರ ಮೇಲೆ ಒಂದು ಕಂಪ್ಲೇಂಟ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೇಳೋಕ್ಕಾಗಲ್ಲ, ನಾಮಿನೇಷನ್ ವಿಷಯ ಬಂದಾಗ ಈ ಒಂದು ಟಾಪಿಕ್ನ ತಗೊಂಡು ಕೂಡ ನಾಮಿನೇಟ್ ಮಾಡ್ಬೋದು. ಬಟ್ ಗಿಲ್ಲಿಯವರು ಮತ್ತೆ ಎಲ್ಲೋ ಕಡೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ನೋಡೋಣ, ಸೊ ಗಿಲ್ಲಿಯವರು ತಪ್ಪಿದೆಯಾ ಇಲ್ವಾ? ಸೊ ಗಿಲ್ಲಿಯವ್ರನ್ನೇ ತಪ್ಪು ಮಾಡಿಲ್ಲ, ಅಶ್ವಿನಿಯವರು ತಪ್ಪು ಮಾಡಿದ್ದಾರೆ, ಅದು ಸೆಕೆಂಡ್ರಿ. ಬಟ್ ಈಗ ಗಿಲ್ಲಿಯವರಿಗೆ ಯಾಕೆ ಕ್ಲಾಸ್ ನಡೀತಿದೆ ಅಂತ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಷನ್ ಲಿಸ್ಟಲ್ಲಿ 5 ಜನ ಇದ್ದಾರೆ. ಸೊ ಈ ಒಂದು ವಾರ ಒಬ್ಬರು ಹೋಗ್ತಾರೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಈ ವಾರ ಎಲಿಮಿನೇಷನ್ ಇದ್ದೇ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈಗ ಕಳೆದ ವಾರ ಕೂಡ ಯಾವುದೇ ರೀತಿ ಕಿಚ್ಚನ ಪಂಚಾಯಿತಿ ಇರಲಿಲ್ಲ. ಸೊ ಕೆಲವು ವಿಚಾರಗಳಲ್ಲಿ 2 ವಾರದ ವಿಷಯಗಳನ್ನ ಸೇರಿಸ್ಕೊಂಡು ಈಗ ಕಿಚ್ಚ ಸುದೀಪ್ ಅವರು ಒಂದು ಪಂಚಾಯಿತಿನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಪ್ಪು ಮಾಡೋಂಥ ಸ್ಪರ್ಧಿಗಳಿಗೆ ಕೆಲವೊಂದಿಷ್ಟು ಕ್ಲಾಸ್ಗಳು ನಡೀತಾ ಇದ್ದಾವೆ ಅಂತ ಸುದ್ದಿ ಕೂಡ ಇದೆ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವ ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ನ ತೊಗೊಂಡಿದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೆ ಯಾವ ವಿಷಯಗಳಿಗೆ ಕ್ಲಾಸ್ ತೊಗೊಳ್ತಾರೆ, ಯಾವ ಸ್ಪರ್ಧೆಗೆ ಕ್ಲಾಸ್ ತೊಗೊಳ್ಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ವೀಕ್ಷಕರೇ, ಇವತ್ತು ಬಂದಿರುವಂಥ 3 ಪ್ರೋಮೋಗಳು ಒಳ್ಳೆ ಅಪ್ಡೇಟ್ಗಳನ್ನೇ ತಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ